ಅಮ್ಮ ಭೂಮಾತೆ ದೊಡ್ಡ ತಾಯಿ 84 ಕೋಟಿಗೆ ಅನೋಕ ತಾಯಿ ನೀಡು ಅಂದಾಗಿ ತನ್ನ ತಂದೆಯನ್ನು ಮತನ ಮಾಡಿ ತನ್ನ ತಾಯಿಯನ್ನು ಸಾಯಿಸಿ ಅಷ್ಟೇ ಇಲ್ಲ ನಮ್ಮ ಆಸ್ತಿಯನ್ನು ನಮ್ಮ ಚಿಕ್ಕಪ್ಪ ತನ್ನಂತೆ ಮಾಡಿಕೊಂಡಿದ್ದಾನೆ. ತಾಯಿ ಹಂತನ ಮರ್ದನ ಮಾಡಿ ನಮ್ಮಂತ ಕಡುಬಳ ಕಾಪಾಡು ತಾಯಿ, ಕಾಪಾಡು. ನಿನ್ನ ಶರುಗಟ್ಟಿ ಬಿಡ್ತೀವಿ. ಸೀತಾ, ಬನ್ನಿ ಸ್ವಾಮಿ, ಆ ದೇವಿಗೆ ನಮಸ್ಕರಿಸಿ. ಅಮ್ಮ ಅನ್ನದಾನೇಶ್ವರಿ, ಜಗದ ಜೀವರಾಶಿಗೆಲ್ಲ ಅನ್ನ ನೀಡುವವನೇ ಈ ರೈತನೆಂದು ಶ್ರುತಿಗಳು ಕೂಡ ಹೇಳುತ್ತಿದೆ. ಆದರೆ ಹಿಂದೆಲ್ಲಿದೆ ಈ ರೈತನಿಗೆ ಬಲದ ನೆಲೆ? ಅದೆಲ್ಲ ದುಚ್ಚರ ದಬ್ಬಾಳಿಕೆ ಬಂಡಿಗೆಲಿಗೆ ತಾಕಿ ನುಚ್ಚು ನೂರಾಗಿ ಹೋಗಿದೆ. ಆ ನುಚ್ಚಾದ ಚೂರಿಗಾದರೂ ಚಿನ್ನದ ಬಲ ಕೊಟ್ಟು ಹೊನ್ನಿನ ಮಳೆಗರಿಯುವಂತೆ ಈ ರೈತನಿಗೆ ಆಶೀರ್ವದಿಸಮ್ಮ, ಆಶೀರ್ವದಿಸು. ಸ್ವಾಮಿ ನೋಡಿ, ಈ ತಾಯಿ ತಮ್ಮದನ್ನ ಯಾವತ್ತೂ ಕೈ ಬಿಡುವುದಿಲ್ಲ. ತನ್ನ ಉಸಿರು ಕೊಟ್ಟು ಕಾಪಾಡಿ ಹಸಿರು ಕೂಡ ಕೊಡುತ್ತಾಳೆ. ಆದರೆ ಆ ನನ್ನ ಚಿಕ್ಕಪ್ಪ 50 ಎಕರೆ ಆಸ್ತಿಯ ಸಲುವಾಗಿ ನನ್ನ ತಂದೆಯನ್ನು ಮದುವೆ ಮಾಡಿ ನನ್ನನ್ನು ಮರೆಬಿಟ್ಟು ಕಳಿಸಿದ. ಅಂದ ಹಾಗೆ ಅಂತವರಿಗೆ ಕೂಡ ಈ ದೇವಿ ಬಲವಿದೆಯಾ ಸ್ವಾಮಿ? ದೇವಿಯ ಬಲ ಎಲ್ಲರಿಗೂ ಇದೆ ಸೀತಾ. ಆದರೆ ದೈವದ ಮೇಲೆ ಭಾರ ಹಾಕದೆ ತಮ್ಮ ಮೇಲ್ನೋಟದ ಚಂಚಲ ಮನಸ್ಸಿನಿಂದ ಆಸೆ ಎಂಬ ಭಾರ ಹಾಕಿ ಹಗಲು ಚೋರರಾಗಿ ವಿರಾಜಮಾನವರಾಗಿ ಬಾಳುತ್ತಿದ್ದಾರೆ ನಿನ್ನ ಚಿಕ್ಕಪ್ಪನಂತವರು. ಅಂದರೆ ಅವರಿಗೂ ಕೂಡ ಕೊನೆ ಎಂಬುದು ಇದೆ ಈ ಯುಗದಲ್ಲಿ. ಸ್ವಾಮಿ, ಅಂದರೆ ಅಂತರಿಗೆ ಮಂತ್ರ ಮಾಡಲು ಇನ್ನು ತೀರ ಹುಟ್ಟಿಲಿವೆ ಈ ಯುಗದಲ್ಲಿ. ಅತ್ತಿಗೆಯ ಮೂಳು ನೀನು ಹೆತ್ತ ತಾಯಿ ಹಾಗೆ ನನ್ನ ತಮ್ಮನಿಗೆ ತುತ್ತು ಮಾಡಿ ಉಣಿಸಿದರೆ ಕೈಲಾಸ ಮೃತ್ಯು ಲೋಕವನ್ನೇ ಇಲ್ಲಿಗೆ ತರುತ್ತಾನೆ ನನ್ನ ತಮ್ಮ. ಆದರೆ ಅವನನ್ನು ಓದಿಸಿ ಬೆಳೆಸಬೇಕೆಂದರೆ ಕೈಯಲ್ಲಿ ಕಾಸಿಲ್ಲ, ಬೆಳೆಸಲು ಬಲವಿಲ್ಲ ಸೀತಾ. ಸ್ವಾಮಿ ಅಳ್ಬೇಡಿ ಸ್ವಾಮಿ, ಅಳ್ಬೇಡಿ. ನೋಡಿ, ನನ್ನ ಮೈದನ ಸಲುವಾಗಿ ಎಲ್ಲಿಯಾದ್ರೂ ಕಸಂಬಸಿ ಮಾಡಿ ಆದ್ರೂ ನನ್ನ ಮೈದನ ಓದಿಸಿ ಒಬ್ಬ ಅಧಿಕಾರ ಮಾಡುತ್ತೀರಿ. ಇದೇ ಪಾದ ಸಾಕ್ಷಿ. ಎಂತ ದಿಟ್ಟ ಮಾತನಾಡಿದೆ ಸೀತಾ, ನನಗೆ ಸಡಿಲಾಗುವಂತೆ. ಈ ರೀತಿ ನಿನ್ನ ಅಭಿಮಾನದ ಆತುರತೆ ಸದಾ ನನ್ನ ತಮ್ಮನ ಮೇಲಿದ್ದರೆ ಅಟ್ಟಹಾಸದಿಂದ ಮೆರೆಯುವ ಶ್ರೀಮಂತರಿಗೆ ಮಟ್ಟ ಹಾಕಿ ಮೆಟ್ಟಿಸಿಳುತ್ತಾನೆ ನನ್ನ ತಮ್ಮ ಗಂಡುಗಲಿ ವೀರ ಪರಶುರಾಮ. ಬಂದೇ ಬರುತ್ತಾನೆ. ಓ ಪರಶುರಾಮ, ಕಾಲೇಜಿನಿಂದ ಈಗ ಬಂದೇನಪ್ಪ? ಇದೇನು ತಮ್ಮ ನಿನ್ನ ವೇಷ? ಇದು ನಿನ್ನ ತಮ್ಮನ ಪ್ರಶಸ್ತಿ ಅಣ್ಣ. ಶ್ರೀ ಅಡವಿ ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಕುಸ್ತಿ ಪಂದ್ಯದಲ್ಲಿ ಗೆದ್ದ ನನಗೆ ನೀನೊಬ್ಬ ವೀರ ಪುರುಷನೆಂದು ಈ ಕಾಣಿಕೆ ಕೊಟ್ಟಿದ್ದಾರಣ್ಣ. ಸಂತೋಷವಾಯ್ತು ತಮ್ಮ, ಸಂತೋಷವಾಯ್ತು. ಮತ್ತೆ ಈ ಕೊಡ್ಲಿನೇಕೆ ಕೊಟ್ರು? ಈ ಕೊಡಲೆಯ ಅರ್ಥ ಸಾಮಾನ್ಯರಿಗೆ ತಿಳಿಯುವುದಿಲ್ಲ ಅಣ್ಣ, ತಿಳಿಯುವುದಿಲ್ಲ. ಪುರನಿಗೆ ಕಣ್ಣಾಗಿ, ಬಡವನಿಗೆ ಬಹುದೂರನಾಗಿ, ಮುತ್ತೈದರಿಗೆ ಎತ್ತಪ್ಪನಾಗಿ, ಗರತೆಯರ ಕಲ್ಲು ಕೊಯ್ಯುವ ಬಂಡ ಶ್ರೀಮಂತರಿಗೆ
ಪುಂಡ ಪರಶುರಾಮನಾಗಿ ಹಿಂಡೂಲಿಗಳ ಗಂಡ ನೀನಾಗಪ್ಪ ಎಂದು ಈ ಕಾಣಿಕೆ ಕೊಟ್ಟಿದ್ದಾರಣ್ಣ. ಸಂತೋಷವಾಯಿತು ತಮ್ಮ. ಇಲ್ಲಿವರೆಗೂ ನಿನ್ನನ್ನು ಓದಿಸಿ ಗರಡಿ ಕಲಿಸಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ಹೌದು ಸ್ವಾಮಿ, ನನ್ನ ಮೈದ್ರ ಒಂದೊಂದು ನುಡಿ ಕೇಳ್ತಾ ಇದ್ರೆ ಸಿದ್ಧ ಮೈದ್ರ ಪಡಿಬೇಕಾದ್ರೆ ನನ್ನ ಜನ್ಮ ಕೂಡ ಸಾರ್ಥಕವಾಯಿತು. ಆದರೆ ಸೀತಾ, ಇಂಥ ಸಂತೋಷದ ಸಂದರ್ಭದಲ್ಲಿ ಹಾಡಲು ಹಾಡಬಾರ? ಹೌದು, ಆಯ್ತು ಸ್ವಾಮಿ. ಓಡಿ ಬಾಳುವ ಮನೆಯಲ್ಲಿ ಬೆಳಗುತ್ತಿರಲಿ ನಂದ ದೀಪ. ನಮ್ಮ ಮನೆಯಲ್ಲಿ ದಿನವೂ ಮೆಲುಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರ್ಕಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ಮೆಲುಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರ್ಕಲು ಸಾಧ್ಯವೇ. ಹೆಜ್ಜೆಯಲ್ಲಿನ ಸವಿಗೂಡಿದು ಪ್ರೀತಿಯ ಪರಿಮಾಣ, ಪ್ರೀತಿಯ ಯಜಮಾನ. ಆಶೀರ್ವಾದ ಸದಾ ನಿನಗಿರಲಿ. ಆದರೆ ಅತ್ತಿಗೆ, ಈ ಸಂತೋಷದ ವಿಷಯದಲ್ಲಿ ಆದರೆ ಎಂಬ ಅಪಸರದ ಮಾತೇಕೆ ತಾಯಿ? ಈ ನನ್ನ ಪ್ರಶಸ್ತಿಯಿಂದ ನಿನಗೇನಾದರೂ ತೊಂದರೆ ಆಯಿತೆ? ಬೈತನ, ಹಾಗಾದರೆ ಯಾವ ಪಾಪಿ ನನ್ನ ಮಗನಾದರೂ ನಿನ್ನ ಮೇಲೆ ಕೈ ಮಾಡಿದ್ದೇನೆ ಹೇಳು. ಈಗಲೇ ಹೋಗಿ ಆ ಪಾಪಿಯನ್ನು ದರದರನೆಲೆ ತಂದು ನಿನ್ನ ಪವಿತ್ರ ಪಾದದ ಮುಂದೆ ಕಡಿದು ಹಾಕಿಬಿಡುವೆ. ಸಹೋದರ, ಯಾಕೆ ಆಕ್ರೋಶ? ಶಾಂತನಾಗಪ್ಪ, ಶಾಂತನಾಗು. ಇನ್ನೆಲ್ಲಿದೆ ಅಣ್ಣ ನಿನ್ನ ತಮ್ಮನಿಗೆ ಶಾಂತಿ? ಹತ್ತಿಗೆ ಕಣ್ಣೀರು ಹಾಕಿದ ವಿಷಯದ ಬಗ್ಗೆ ನೀನು ನನಗೆ ತಿಳಿಸದಿದ್ದರೆ ನನ್ನ ಗುರುವಿನ ಮೇಲಾಣೆ. ಬೈತನ, ಹೌದಮ್ಮ, ಎತ್ತ ತಾಯಿಯಂತೆ ತುತ್ತು ಮಾಡಿ ತಿನಿಸಿ ಬೆಳೆಸಿದ ಈ ಗಂಡು ದೇಹ ಅಂತ ಬಂಡರಿಗಾಗಿಯೇ ಬೆಳೆದು ನಿಂತಿದೆ. ಹೇಳಮ್ಮ, ಅದ್ಯಾವ ವಿಷಯ? ಶೀನಿಲ್ಲಪ್ಪ ನೋಡಿ, 50 ಎಕರೆ ಆಸ್ತಿ ಸಲುವಾಗಿ ಆ ನನ್ನ ಚಿಕ್ಕಪ್ಪ ನನ್ನ ತಂದೆಯನ್ನು ಮದುವೆ ಮಾಡಿ ಅದ್ರಿಗೆ ನಮಗೆ ಪಾಲು ಕುಡಿದು ನನ್ನನ್ನು ಈ ಊರು ಬಿಟ್ಟು ಕಳಿಸಿದ್ದಾನೆ. ಏನು ಹೇಳ್ತಾ ಇದೆಯಮ್ಮ? ಕೇವಲ ಆಸ್ತಿ ಆಸೆಗಾಗಿ ನಿಮ್ಮನ್ನು ಹೊರಗಟ್ಟಿ ಈ ಸಮಾಜದಲ್ಲಿ ತಲೆ ಎತ್ತಿ ಬಾಳದಂತೆ ಮಾಡಿದನೆ ಆ ಚಂಡಾಲ. ಏ ಮಗನೇ ವಾದಿರಾಜ್, ನೀನೆಂತ ಶ್ರೀಮಂತಿಕೆ ದರ್ಪದಿಂದ ಮೆರೆದರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅತ್ತಿಗೆ, ಈಗಲೇ ಹೋಗಿ ಇದರ ವಿಚಾರವನ್ನು ತಿಳಿದುಕೊಂಡು ಬರುತ್ತೇನೆ.
ತಡಿ ತಮ್ಮ ತಡಿ, ಇದು ಈಗಲೇ ವಿಚಾರಿಸುವ ವಿಷಯವಲ್ಲ. ಇದು ಈಗಾಗಲೇ ಕೋರ್ಟ್ ಕಟ್ಟೆ ಹತ್ತಿದೆ. ಇದರ ಹಿಂದೆ ತ್ಯಾಗರಾಜನೆಂಬ ಬಂಡ ವಕೀಲ ಬೆನ್ನು ಹತ್ತಿದಂತೆ ಕಾಣುತ್ತದೆ. ಇದನ್ನು ಹೋಗಿ ನಾಳೆ ನಾನೇ ವಿಚಾರಿಸುತ್ತೇನೆ ತಮ್ಮ. ಇದನ್ನು ವಿಚಾರಿಸುವ ಮಾತು ಹೀಗಲ್ಲಣ್ಣ. ಮದದಿಂದ ತುಂಬಿ ನಿಂತ ಅವನನ್ನು ವಾತು ಕೇಳುತ್ತೇನೆ. ಇದಕ್ಕೂ ಅವನು ಒಪ್ಪದಿದ್ದರೆ ಈ ಕಡಲೆಯಿಂದ ಅವನ ದೇಹದ ಒಂದೊಂದು ಭಾಗಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಆಸ್ತಿ ಎಂಬ ಸೇಡನ್ನು ತೀರಿಸಿ ಅತ್ತಿಗೆಯನ್ನು ಶಾಂತಿಪಡಿಸದಿದ್ದರೆ ನಾನು ಹಿಂಡೂಲಿಗಳ ಗಂಡ ವೀರ ಪರಶುರಾಮನೇ ಅಲ್ಲ. ತಮ್ಮ! ನೋಡಿದೆ ಸೀತಾ, ನನ್ನ ತಮ್ಮನ ವೀರಾವೇಶವನು. ಇದರೊಂದಿಗೆ ನಮ್ಮ ಮನೆ ವಿಷಯ ಅವನು ಏನಾದರೂ ಗೊತ್ತಾದ್ರೆ ರಕ್ತ ಕ್ರಾಂತಿನೇ ಹರಿದು ಬಿಡುತ್ತದೆ. ಸ್ವಾಮಿ ಡೊಡಿ, ಹಠಮರ ತಮ್ಮನಿಗೆ ಸಮಾಧಾನ ಬುದ್ಧಿ ಮಾತು ಹೇಳಿ ಕರೆದುಕೊಂಡು ಬರೋಣ. ಹೇಳಿ, ಹೋಗಿದ್ದ ಮುಂಚೆ ನೀವು ಒಳಗಡೆ ಹೋಗಿ ಊಟ ಮಾಡಿ ಆ ನಂತರ ಹೊರಕ್ಕೆ ಹೋದ್ರಾಯ್ತು. ನಡೆ ಸ್ವಾಮಿ, ಹೋಗೋಣ. ಊಟಕ್ಕಿಂತ ಮೊದಲು ಪ್ರೇಮವೆಂಬ ಉತ್ಸಾಹದ ರುಚಿಗೆ ಹೋಗುವಂತಾಗಿದೆ ಸೀತಾ. ಒಂದು ಹಾಡನ್ನು ಹಾಡವೇ?